ದೆಹಲಿಯ ಮುಖ್ಯ ನ್ಯಾಯಮೂರ್ತಿಗಳ ಮನೆಯಲ್ಲಿ ನಗದು ಪತ್ತೆಯಾಗಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜಿ ನಿವಾಸದಲ್ಲಿ 45 ನಿಮಿಷಗಳ ಕಾಲ ತನಿಖಾ ತಂಡ ಪರಿಶೀಲನೆ ಮಾಡಿದೆ. ಅಲ್ಲಿ ದೆಹಲಿಯ ತುಘಲಕ್ ಕ್ರೆಸೆಂಟ್ ಮಾರ್ಗದಲ್ಲಿರೋದು ಸರ್ಕಾರಿ ನಿವಾಸ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ ವರ್ಮಾ ನಿವಾಸ. ಅದು ಆರೋಪದ ಬಳಿಕ ತನಿಖಾ ಸಮಿತಿಯನ್ನು ರಚನೆ ಮಾಡಿದ್ದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ CJIನೇ ತನಿಖಾ ತಂಡವನ್ನು ರಚನೆ ಮಾಡಿದ್ರು. ಚೆಕ್ ಮಾಡಿ ಕರೆಕ್ಟಾಗಿ ಅದೇನು ಹೇಳಿ ಅಂತ. 500 ರೂಪಾಯಿ ನೋಟುಗಳಿದ್ದಂಥ ಚೀಲಗಳು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅಲ್ಲಿ 500 ರೂಪಾಯಿ ಇದ್ದಂಥ ನೋಟುಗಳೆಲ್ಲವೂ ಕೂಡ ಅದರ ಚೀಲ ಇತ್ತಲ್ಲ, ಸುಟ್ಟು ಹೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅದು ಪತ್ತೆಯಾಗಿದೆ. ಹೋಳಿ ಹಬ್ಬದ ದಿನ ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಬೆಂಕಿ ಬಿದ್ದುಬಿಟ್ಟಿತ್ತು. ಬೆಂಕಿ ನಂದಿಸುವ ವೇಳೆ ಅಗ್ನಿಶಾಮಕ ಸಿಬ್ಬಂದಿಗೆ ಗೋಚರಿಸಿದ್ದು ಕಂತೆ ನಗದು. ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದೆ ಸುಪ್ರೀಂ ಕೋರ್ಟ್. ಆದರೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ದಕ್ಕೆ ವಕೀಲರು ಆಕ್ಷೇಪವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ನಗದು ಪತ್ತೆ ಆರೋಪವನ್ನು ನ್ಯಾಯಮೂರ್ತಿ ಯಶವಂತ ವರ್ಮಾ ನಿರಾಕರಿಸ್ತಾ ಇದ್ದಾರೆ. ಇವ್ರ ತಂಡದಲ್ಲಿ ಯಾರಪ್ಪ ಇದ್ದರು ಹಾಗಾದರೆ? ಶೀಲ್ ನಾಗು ಇವ್ರ ತಂಡದಲ್ಲಿ ಇದ್ದಿದ್ದು ಯಾರ್ಯಾರು? ಶೀಲ್ ನಾಗು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, GS ಸಂಧವಾಲಿಯಾ ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಅನು ಶಿವರಾಮನ್ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ. ಇಷ್ಟು ಜನ ಕೂಡ ಇಲ್ಲಿ ಇದ್ದರು.